ಇನ್ನು ವೇದಗಂಗಾ ನದಿ ನೀರು ನುಗ್ಗಿ ಹುಣ್ಣರಗಿ ಗ್ರಾಮದಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ತಲೆದೋರಿದೆ. ಮನೆಗಳಿಗೆ ನೀರು ನುಗ್ಗಿದೆ, ಊರು ತೊರಿತಾ ಇದ್ದಾರೆ ಜನ. 20ಕ್ಕೂ ಅಧಿಕ ಮನೆಗಳು ಪೂರ್ಣವಾಗಿ ಜಲಾವೃತವಾಗ್ಬಿಟ್ಟಿವೆ. 500ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣ ಮುಳುಗುವಂತಹ ಭೀತಿ ಎದುರಿಸ್ತಾ ಇವೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಹುಣ್ಣರಗಿ ಗ್ರಾಮ. ಮೊಣಕಾಲುದ್ದ ನೀರಿನಲ್ಲಿ ಮಕ್ಕಳನ್ನ ಹೊತ್ಕೊಂಡು ಪಾಪ ಜನ ಸಾಕ್ತಾ ಇದ್ದಾರೆ. ಸ್ಥಳದಿಂದ ನಾವು ಪ್ರತಿನಿಧಿ ಸಹದೇವ ಮಾನೆ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ವೇದಗಂಗಾ ನದಿಗೆ ಈಗ ಹುಣ್ಣರಗಿ ಗ್ರಾಮದಲ್ಲಿ ಪ್ರವಾಹ ನಿರ್ಮಾಣ ಆಗಿರುವಂತದ್ದು. ನಾನೀಗ ಹುಣ್ಣರಗಿ ಈ ಒಂದು ನಿಪ್ಪಾಣಿ ತಾಲೂಕಿನ ಹುಣ್ಣರಗಿ ಗ್ರಾಮದಲ್ಲಿ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿರುವಂತದ್ದು. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಮನೆಗಳನ್ನ ಖಾಲಿ ಮಾಡಿಕೊಂಡು ಸಾಕಷ್ಟು ಜನ ಅವಶ್ಯಕ ಸಾಮಗ್ರಿಗಳನ್ನ ತೆಗೆದುಕೊಂಡು ಸುರಕ್ಷಿತ ಸ್ಥಳಗಳಿಗೆ ಹೋಗ್ತಾ ಇರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನರು ನೋಡಬಹುದಾಗಿದೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ಯಾವ ರೀತಿಯಾದಂತಹ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ಅಂತ. ಸದ್ಯ ಈಗ ಮಕ್ಕಳನ್ನು ಕೂಡ ಕರೆದುಕೊಂಡು ಸಾಮಗ್ರಿಗಳ ಸಮೇತ ಈಗ ಹೊರಗೆ ಬರ್ತಾ ಇರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಜನ ಬೇರೆ ಕಡೆ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಆಗ್ತಾ ಇರುವಂತದ್ದು. ಬೇಗ ಈ ಒಂದು ಪ್ರವಾಹದ ಪರಿಸ್ಥಿತಿಗೆ ಈ ಗ್ರಾಮದ ಜನರು ತುತ್ತಾಗಿರುವಂತದ್ದು. ಸಾಕಷ್ಟು ಮನೆಗಳಿಗೆ ಈಗಾಗಲೇ ನೀರು ನುಗ್ಗಿರುವಂತದ್ದನ್ನು ಕೂಡ ನೋಡಬಹುದಾಗಿದೆ. ಈ ಒಂದು ಹುಣ್ಣರಗಿ ಗ್ರಾಮದಲ್ಲಿ ಈಗಾಗಲೇ ಹಲವು ಗ್ರಾಮಗಳು ಜಲಾವೃತಗೊಂಡಿದ್ರೆ ಇನ್ನೂ ಕೆಲವೊಂದಿಷ್ಟು ಗ್ರಾಮಗಳಿಗೆ ನೀರು ನುಗ್ಗುವಂತಹ ಆತಂಕದಲ್ಲೇ ಈಗಾಗಲೇ ಸಾಮಗ್ರಿಗಳನ್ನ ಶಿಫ್ಟ್ ಮಾಡ್ತಾ ಇರುವಂತದ್ದು. ಸೊ ಇದರಿಂದ ಒಂದು ಕಡೆ ಮತ್ತೆ ಪ್ರವಾಹದ ಪರಿಸ್ಥಿತಿಯನ್ನ ಈ ಒಂದು ಗ್ರಾಮದ ಜನ ಎದುರಿಸ್ತಾ ಇದ್ದಾರೆ, ನೋಡಬಹುದಾಗಿದೆ. ಎಷ್ಟರ ಮಟ್ಟಿಗೆ ಮನೆಯ ಮುಂಭಾಗದಲ್ಲಿ ನೀರು ಬಂದು ನಿಂತಿದೆ ಅನ್ನುವಂಥದ್ದನ್ನ ಒಬ್ರು ವ್ಯಕ್ತಿಯನ್ನ ತೋರಿಸ್ತಾ ಇದ್ದೇನೆ. ಮನೆಯ ಮುಂಭಾಗದಲ್ಲಿ ಸ್ವಚ್ಛಗೊಳಿಸ್ತಾ ಇರುವಂತದ್ದನ್ನ. ಸೊ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಬಂದಿರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಇಲ್ಲಿರುವಂತಹ ಗ್ರಾಮಸ್ಥರೆಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ಪದೇ ಪ್ರವಾಹವನ್ನು ಎದುರಿಸ್ತಾ ಇರುವಂತಹ ಇವರು ಶಾಶ್ವತವಾದಂತಹ ಒಂದು ನೆಲೆಯನ್ನು ಕಲ್ಪಿಸಿಕೊಡುವಂತ ನಿಟ್ಟಿನಲ್ಲೂ ಕೂಡ ಸರ್ಕಾರಕ್ಕೆ ಹಲವು ಬಾರಿ ಮನವಿಯನ್ನ ಮಾಡಿಕೊಂಡ್ರು ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಮಾತ್ರ ಕಾಣಿಸ್ತಾ ಇಲ್ಲ. ಎಷ್ಟು ಪ್ರಮಾಣದಲ್ಲಿ ಈಗ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೇನೆ. ಇದು ಯಾವುದೂ ಕೂಡ ನದಿ ಅಕ್ಕಪಕ್ಕದ ದೃಶ್ಯ ಅಲ್ಲ, ಗ್ರಾಮದ ಒಳಗಿನ ರಸ್ತೆ ಒಳಗೆ ನಡೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು. ಸೊ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ನೀರು ಬಂದಿರುವಂಥದ್ದು. ಇದು ಈಗ ಜಸ್ಟ್ ಬಂದಿರುವಂತಹ ನೀರು, ಅಂದ್ರೆ ಈಗ ಆರಂಭ ಆಗಿದೆ. ಇದರ ದುಪ್ಪಟ್ಟು ನೀರು ಕೂಡ ಬರುವಂತಹ ಸಾಧ್ಯತೆ ಇರುವಂತದ್ದು. ಸದ್ಯ ಈಗ ಇಲ್ಲಿರುವಂತಹ ಗ್ರಾಮಸ್ಥರಿದ್ದಾರೆ, ಯಾವ ರೀತಿಯಾದಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಅವರಿಂದ ಕೇಳಿ ತಿಳ್ಕೊಳ್ತೇನೆ. ಸರ್, ಈಗ ಹುಣ್ಣರಗಿ ಒಳಗೆ ಪರಿಸ್ಥಿತಿ ಹೆಂಗಾಗೈತೆ ಸರ್? ಈಗ ಜನ ಎಲ್ಲ ಅಂಜಿಕೆಯಲ್ಲಿ ಅದಾರು. ನಿನ್ನೆ ನೈಟ್ನಿಂದ ನೀರು ಹೆಚ್ಚು ಜೋರಾಗಿ ಏರ್ತಾ ಇದೆ. ಅಂದ್ರೆ ನಮ್ದು ವೇದಗಂಗಾ ರಿವರ್ ಅದ್ರ ರಾಧಾನಗರದಾಗಲಿ ಎಲ್ಲ ಡ್ಯಾಮ್ಗಳಿಗೆ ಫುಲ್ ಆಗ್ಯಾವ ತನತಾರ ರೀ. ಅದರಿಂದ ನೀರು ಏರ್ಕತ್ತಿಂದ ಈಗ ಜನ ಎಲ್ಲ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಇವಾಗ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ ಎಲ್ಲ ತಾಲೂಕಾ ಆಡಳಿತ ಆಗಲಿ ಎಲ್ಲ ಈಗ ಅಲರ್ಟ್ ಆಗಿದ್ದಾರೆ. ಅವರು ಎಲ್ಲರೂ ಹೇಳ್ಯಾರ ಅಂದ್ರೆ ನಿಮ್ದೆಲ್ಲ ಈಗ ಕಾಳಜಿ ಕೇಂದ್ರಕ್ಕೆ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ. ಅದಕ್ಕೆ ಜನ ಈಗ ಆ ಕಡೆ ಹೋಗ್ತಾ ಇದ್ದಾರೆ. ದನಗಳು ಕೂಡ ಅಂದ್ರೆ ನಮ್ದು ಎಲ್ಲಿ ಜಾಗ ಇದೆ ಆ ಕಡೆ ಎಲ್ಲ ಶಿಫ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ಮನೆಗಳು ಮುಳುಗಿದಾವ, ಎಷ್ಟು ಕುಟುಂಬಗಳು ಈಗ ಅತಂತ್ರ ಆಗಿರುವಂತ? ಈಗ ಒಂದು 100 ಮನೆಗಳು ಈಗ ಶಿಫ್ಟ್ ಆಗಕತ್ತಾವ್ರಿ. ಹಿಂಗ ನೀರು ಏನೋ ಇದು 12-1 ಗಂಟೆ ಮಟ್ಟ ಏರ್ಕೋತ ಹೋದ್ರ 540 ಮನೆ ಎಲ್ಲ ಶಿಫ್ಟ್ ಆಗ್ಬೇಕಾಗ್ತಾವ್ರಿ. ಅದಕ್ಕೆ ಈಗ ಸರ್ಕಾರಕ್ಕೆ ನಮ್ದೊಂದು ಮನವಿ ಐತ್ರಿ, ಇಲ್ಲಿ ಶಾಶ್ವತ ಪರಿವಾರ ಒಂದು ಆಗ್ಬೇಕು. ಯಾಕಂದ್ರೆ 2005 ಒಮ್ಮೆ ಆಯ್ತ್ರಿ, 2019 ಮತ್ತೆ 2021 ಇದು 3 ಸಲ ಫ್ಲಡ್ ಬಂದ್ರು ಕೂಡ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಂದು ಹೋಗಿದ್ದಾರೆ ಈ ನಮ್ಮ ಊರಿಗೆ 2 ಸಲ. ಇನ್ನು ಹುಣ್ಣರಗಿ ಗ್ರಾಮಕ್ಕೆ ವೇದಗಂಗಾ ನೀರು ನುಗ್ಗಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಮನೆ ಕಳೆದುಕೊಂಡು ಬೀದಿಗೆ ಬಂದಿದ್ದಾರೆ ಗ್ರಾಮಸ್ಥರು. ನೆರೆ ಸಂತ್ರಸ್ತರಿಗೆ ಯಾವುದೇ ವ್ಯವಸ್ಥೆ ಮಾಡಿಲ್ಲ ಜಿಲ್ಲಾಡಳಿತ ಅಂತ ಹೇಳಿ ಜಿಲ್ಲಾಡಳಿತದ ವಿರುದ್ಧ ಹಿಡಿಶಾಪ ಹಾಕ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಹುಣ್ಣರಗಿ ಗ್ರಾಮದ ಗ್ರಾಮಸ್ಥರು. ಪರಿಸ್ಥಿತಿ ಭಾಳ ಕೆಟ್ಟೈತ್ರಿ, ಭಾಳ ಅಂದ್ರೆ ಭಾಳ ಕೆಟ್ಟೈತ್ರಿ. ಈಗ ನಮ್ಮ ದನ ಕರುಗಳ್ರಿ ಅವತ್ತು ಒಯ್ಯೋದ ಮತ್ತು ಇದ್ರಾಗಿಂದ ಅಡ್ದಿನ ಬಾಣಂತಿಯರದಾರ್ರಿ, ಅಲ್ಲಿ ಸಣ್ಣ ಮಕ್ಕಳದವು. ಮತ್ತು ಈಗ ವರ್ಷ 2005ರಿಂದ ಇದೇ ಪರಿಸ್ಥಿತಿ ಐತ್ರಿ. 2005ರಿಂದ ಇದೇ ಪರಿಸ್ಥಿತಿ. ಖರೆ ಯಾರು ನಮಗೆ ಸಹಾಯ ಮಾಡಕಂತ ಬರತ್ತಿಲ್ಲ. ಮತ್ತು ಇಲ್ಲಿ ಬರ್ತಾರೋ ಪೂರ್ತಿ ಬಂದ ನಂತರ ಹಂಗ ನೀರ್ನಾಗಿನ ತಗೊಂಡ್ ಹೋಗ್ತಾರೋ, ಅಲ್ಲಿ ಹೋಗಿ ಗಂಜಿ ಕೇಂದ್ರದಾಗ ಅನ್ನ ಸಾರ ಹಾಕ್ತಾರೋ. ಮತ್ತು ಇದ ನಂತರ ಬಂದ್ಮ್ಯಾಗ ನಮ್ದು 3 ತಿಂಗಳದ ಇದೇ ಪರಿಸ್ಥಿತಿ ಇರ್ತೈತ್ರಿ. ಮನ್ಯಾಗ ಕುಂದ್ರಾಕಾಗಲ್ಲ, ಆ ಥರ ವಾಸ ಬರ್ತಿರ್ತೈತಿ. ನಮಗೆ ಶಾಶ್ವತ ಮಸೂಳಿ ಬಂದೈತ್ರಿ. ನಮ್ಮ ಹುಡುಗರ್ದ ನಮ್ಮ ದನ ಕರುಗಳ್ದ ಭಾಳ ಅಂಜಿಕೆ. ನಮ್ಮ ಹುಡುಗರು ಹೇಳಿದ್ರೆ ಕೇಳತ್ತಿಲ್ರಿ, ಅದ್ರಾಗ ಹೊಂಟಿದಾವ. ಅವ್ರು ಇನ್ನೂ ಬಂದಿಲ್ಲ ನಮ್ದು ಇತ್ರ. ಈಗ ಯಾರಾದ್ರೂ ಇಷ್ಟೆಲ್ಲ ಪರಿಸ್ಥಿತಿ ಎದುರಿಸತ್ತೀರಿ, ಅಧಿಕಾರಿಗಳು ಬಂದಾರನ್ರಿ? ಯಾರು ಬಂದಿಲ್ರಿ, ಯಾರು ಬಂದಿಲ್ಲ ಅಧಿಕಾರಿಗಳು. ಏನು ವ್ಯವಸ್ಥೆ ಮಾಡಿ ಇನ್ನ ಏನು ವ್ಯವಸ್ಥೆ ಇಲ್ರಿ. ನಾವ್ ಇನ್ನೂ ನಿರ್ನ್ಯಾಗದೇವಿ, ನಾವ್ ಇನ್ನೂ ಹೋಗಿಲ್ಲ. ನಾವ್ ಇನ್ನೂ ನಿರ್ನ್ಯಾಗದೇವ್ರಿ. ನಾವ್ ಮಕ್ಕಳನ್ನ ಕರ್ಕೊಂಡು ಇನ್ನೂ ನಿರ್ನ್ಯಾಗದೇವ್ರಿ. ನಮ್ಮ ಮಕ್ಕಳು ನಾವು ಇಲ್ಲೇ ನಿರ್ನ್ಯಾಗದೇವ್ರಿ. ನಮ್ಗೆ ಇನ್ನೂ ಯಾರು ಕರ್ದಿಲ್ಲ. ನಮ್ಗೆ ಎಲ್ಲಿ ಬಾ ಅಂತ ಇನ್ನ ಯಾರು ಇದ ಮಾಡಿಲ್ರಿ. ನಾವ್ ಇದೇ ಪರಿಸ್ಥಿತಿಯಾಗ ಇಲ್ಲೇದೇವ್ರಿ.